ಕಾರ್ಮಿಕ ಕೃಷಿ ವಿರೋಧಿಸಿ ನೀತಿ ಖಂಡಿಸಿ ಭಾರತ್ ಬಂದ್ಗೆ ಈಗಾಗಲೇ ಕರೆ ಕೊಡಲಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ. ಎಂದಿನಂತೆ ಎಲ್ಲವೂ ಕೂಡ ಸಂಚಾರ ಮಾಡ್ತಾ ಇದೆ. ವಾಹನಗಳು ಹಾಗೂ ಜನಸಂಚಾರ ಎಂದಿನಂತೆ ಇದೆ, ಏನೂ ಬದಲಾವಣೆ ಕಾಣ್ತಿಲ್ಲ. ಬಂದ್ ಧರಣಿ ಪ್ರತಿಭಟನೆ ರ್ಯಾಲಿಗೆ ಸೀಮಿತ, ಎಲ್ಲವೂ ಕೂಡ ಲಿಮಿಟೆಡ್ ಆಗಿ ನಡೀತಾ ಇದೆ. ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ರ್ಯಾಲಿ ನಡೆಸಲಿರುವಂತಹ ಕಾರ್ಮಿಕ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಧರಣಿ ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿ ವಿವಿಧ ಸಂಘಟನೆಗಳು ಮುಂದಾಗಿದೆ. ಇನ್ನು ಸಿಐಟಿಯು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಎಡಪಂಥೀಯ ಸಂಘಟನೆಗಳಿಂದ ಹೋರಾಟ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೋರಾಟ ಮಾಡುತ್ತಿದ್ದಾರೆ ಕಾರ್ಮಿಕ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಈ ಒಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಅಂತಹ ಮಟ್ಟಕ್ಕೆ ಏನೂ ಪ್ರೊಟೆಸ್ಟ್ ಮಾಡ್ತಿಲ್ಲ. ಪ್ರೊಟೆಸ್ಟ್ ಮಾಡಿದ್ರೂ ಕೂಡ ಇಲ್ಲಿ ಸಾರಿಗೆ ಸಂಚಾರ ಎಲ್ಲವೂ ಕೂಡ ಯಥಾಸ್ಥಿತಿ ಪ್ರತಿನಿತ್ಯ ಹೇಗಿರುತ್ತೆ ಅದೇ ರೀತಿಯಾಗಿ ಇದೆ. ಯಾವುದೇ ರೀತಿಯಾದಂತಹ ಬಂದ್ ಬಿಸಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕಾಣಿಸ್ತಿಲ್ಲ. ಒಂದು ಕಡೆ ಬೆಂಗಳೂರಿನ ದೃಶ್ಯಗಳು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ದೃಶ್ಯಗಳು ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಇದು ಟೌನ್ ಹಾಲ್ ಹತ್ರ ನಡೀತಾ ಇರುವಂತಹ ಪ್ರೊಟೆಸ್ಟ್. ಇಲ್ಲಿ ಟೌನ್ ಹಾಲ್ ಮುಂದೆ ಬಂದು ಯಾರೆಲ್ಲ ಗಲಾಟೆ ಮಾಡಿದ್ದಾರೋ ಅಂತವರಿಗೆ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅಂತ ದೊಡ್ಡ ಮಟ್ಟದಲ್ಲಿ ಏನು ಗಲಾಟೆ ಗದ್ದಲ ಏನು ಸೃಷ್ಟಿಯಾಗಿಲ್ಲ. ಎಲ್ಲವೂ ಕೂಡ ಆಸ್ ಯೂಶುವಲ್ ಹೇಗೆ ಸಂಚಾರ ಇರುತ್ತೆ, ದಿನನಿತ್ಯ ವಾಹನ ಸಂಚಾರ ಸಾರಿಗೆ ಸಂಚಾರ ಎಲ್ಲವೂ ಕೂಡ ಯಥಾವತ್ತು ಹಾಗೆಯೇ ನಡೀತಾ ಇದೆ.